ನೀವು ತುಂಬ ಪ್ರಾಕ್ಟಿಕಲಾಗಿ ವಿಚಾರ ಮಾಡ್ತೀನಿ ಅಂತಂದರೆ ನಾನು ವೀಡಿಯೋನ ಸ್ಕಿಪ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ ನಾವು ನಿಜವಾಗ್ಲೂ ಯಾರನ್ನಾದ್ರೂ ಪ್ರೀತಿ ಮಾಡ್ತೀವಿ ಅಂತಂದರೆ ಅವರ ಮಗುವನ್ನು ಸಾಕಬೇಕಾಗತ್ತೆ. ತಪ್ಪು ತಿಳ್ಕೊಬಿಡಿ, ಇಲ್ಲಿಂದ ವಿಚಾರ ಮಾಡಿದ್ರೆ ತಪ್ಪು ಅಂತ ಅನ್ಸುತ್ತೆ, ನಿಮ್ಮ ತಪ್ಪಲ್ಲ. ಬಟ್ ಒಂದು 40 ಸೆಕೆಂಡ್ ಟೈಮ್ ಕೊಡಿ, ಇಲ್ಲಿಂದ ವಿಚಾರ ಮಾಡಿ. ಲವ್, ಪ್ರೀತಿ ಅನ್ನೋ ಶಬ್ದವನ್ನು ಯಾರ್ಯಾರು ಹೆಂಗೆ ಬಳಸಿ ಯಾವ ರೀತಿಯಲ್ಲಿ ಬೇವರ್ಸೆ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ, ಯಾರಿಗಾದ್ರೂ ವ್ಯಕ್ತಪಡಿಸೋದಕ್ಕಿಂತ ಮುಂಚೆ ನಿಜವಾಗ್ಲೂ ಮನಸ್ಸಿಂದ ಟ್ರೂ ಲವ್ ಅಂತ ಅದ್ರ ಮುಂದ್ಗಡೆ ಒಂದು ಶಬ್ದ ಸೇರಿಸಬೇಕಾಗ್ತಾ ಇದೆ ಅಂತ ಕಾಲವಂತಪ್ಪ. ಸೊ ಟ್ರೂ ನಿಜವಾದ ಮನಸ್ಸಿಂದ ಪ್ರೀತಿ ಮಾಡೋದಕ್ಕೆ ಮೊದಲು ನಾವು ಭೇಟಿ ಆಗಬೇಕು. ಸೊ ನಿಮ್ಮ ಹಳೆಯ ರಿಲೇಶನ್ಶಿಪ್, ಟ್ರಾಮಾ ಇತ್ಯಾದಿಗಳನ್ನು ತೆಗೆದು ಹಾಕ್ಬಿಟ್ರೆ ಉಳಿದವರು ನೀವು ಯಾರು ಭೇಟಿ ಆಗಿದ್ರೆ ಅವರನ್ನು, ನಾವು ನಮ್ಮನ್ನು ಎಷ್ಟು ಆಳವಾಗಿ ಭೇಟಿ ಆಗ್ತೀವೋ ಇನ್ನೊಬ್ಬ ವ್ಯಕ್ತಿಯನ್ನು ಅಷ್ಟೇ ಆಳವಾಗಿ ಭೇಟಿ ಆಗ್ಬೋದು. ಮೇಲಿನ ಮೇಲೆ ಭೇಟಿ ಆದರೆ ಯಾವ್ದು ನಿಜ ಯಾವ್ದು ಬೇಕಂತ ಹೇಗೆ ಗೊತ್ತಾಗುತ್ತೆ? ಬೈ ಪ್ರೋ ಟಿಪ್, ನೀವು ರಿಯಲ್ ಆಗಿದ್ದು ಅವ್ರನ್ನ ಕಳ್ಕೊಂಡ್ರೆ ದಟ್ಸ್ ಫೇಕ್ ಆ್ಯಕ್ಚುಲಿ. ಒಬ್ಬ ವ್ಯಕ್ತಿ ನಮ್ಮನ್ನು ಇಷ್ಟಪಡ್ತಿದ್ದಾನೆ ಅಂತಂದರೆ ಡೆಫಿನೆಟ್ಲಿ ನಾವು ಅವರ ಇನ್ನರ್ ಚೈಲ್ಡನ್ನು ಭೇಟಿ ಮಾಡ್ತೀವಿ, ಅವರ ವಲ್ನರೇಬಲ್ ಸೈಡನ್ನು ನಾವು ಭೇಟಿ ಮಾಡ್ತೀವಿ. ಎಷ್ಟು ವರ್ಷ, ಎಷ್ಟು ತಿಂಗಳು ಅವ್ರ ಜೊತೆಗಿರ್ತೀವಿ ಅಷ್ಟು ವರ್ಷ ಮಗುವನ್ನು ರೀಪ್ಯಾರೆಂಟಿಂಗ್ ಮಾಡ್ತೀವಿ. ನಾವು ನಮ್ಮನ್ನು ಭೇಟಿ ಆಗಿರೋದ್ರಿಂದ ನಮಗಾಗಿರೋ ಟ್ರೋಮಾನ ಅವ್ರಿಗೆ ಆಗದಿರುವಾಗ ಅವಾಯ್ಡ್ ಮಾಡ್ತೀವಿ. ನಮ್ಮ ಪ್ರಕಾರ ಪ್ರೀತಿ ಅಂತಂದರೆ ರೀಪ್ಯಾರೆಂಟಿಂಗ್ ದೇರ್ ಇನ್ನರ್ ಚೈಲ್ಡ್. ಹಾಗಾಗಿ ಸ್ವಲ್ಪ ಹುಷಾರು, ಯಾಕಂತಂದರೆ ಈ ಟೈಮಲ್ಲಿ ನಾವು ಅವ್ರನ್ನ ಪೂರ್ತಿಯಾಗಿ ಬದಲಾಯಿಸ್ತೀವಿ. ಓಕೆ ಬಾಯ್.